ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸಿಂಪಲ್ ಆಗಿ ಒಂದು ಬೆಂಡೆಕಾಯಿ ಮಸಾಲೆ ಸಾರು ತುಂಬ ಕಡಿಮೆ ಟೈಮಲ್ಲಿ ಈಸಿಯಾಗಿ ಮಸಾಲೆ ಸಾರನ್ನು ರೆಡಿ ಮಾಡೋಣ. ಬೆಂಡೆಕಾಯಿ ಸ್ವಲ್ಪನೂ ಅಂಟಿಲ್ದಿರ ಇರೋ ಥರ ಅನ್ನದ ಜೊತೆ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರೋವಂಥ ಬೆಂಡೆಕಾಯಿ ಮಸಾಲೆ ಸಾರನ್ನು ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಗ್ಲಾಸಷ್ಟು ತೊಗರಿಬೇಳೆನ ಕುಕ್ಕರ್ಗೆ ಹಾಕಿ ಇದನ್ನು ಒಂದು ಸಲ ನೀರು ಹಾಕಿ ತೊಳೆದಿಟ್ಕೊಳ್ಳೋಣ. ತೊಳೆದಿದ್ದಾದಮೇಲೆ ಮತ್ತೆ ಇಲ್ಲಿ ಬೇಳೆ ಮುಳುಗುವಷ್ಟು ನೀರು, 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಕುಕ್ಕರಲ್ಲಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಬೇಳೆ 2 ವಿಸಿಲ್ ಕೂಗಿ ತಣ್ಣಗಾಗೋಷ್ಟರಲ್ಲಿ ಮಿಕ್ಸಿ ಜಾರ್ಗೆ 2 ಲವಂಗ, ಅರ್ಧ ಇಂಚಷ್ಟು ಚಕ್ಕೆ, 7ರಿಂದ 8 ಬೆಳ್ಳುಳ್ಳಿ ಹೆಸಳು, 1 ಇಂಚಷ್ಟು ಶುಂಠಿ, 2 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಕಪ್ಪಷ್ಟು ಕೊಬ್ಬರಿ ತುರಿ. ಇದನ್ನೆಲ್ಲ ಹಾಕಿದ್ಮೇಲೆ ನಾವು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ 2 ಸ್ಪೂನ್ ಎಣ್ಣೆನ ಹಾಕಿ ಈರುಳ್ಳಿನ ನಾವೀಗ ಮೀಡಿಯಮ್ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬರೋ ಥರ ಹುರಿದಿಟ್ಕೊಳ್ಳೋಣ. ಮಸಾಲೆಗೆ ಇದನ್ನು ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಬೆಂಡೆಕಾಯಿನ ಫಸ್ಟು ತೊಳೆದುಬಿಟ್ಟು ಆಮೇಲೆ ಇದನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ಕಟ್ ಮಾಡಿರೋವಂಥ ಬೆಂಡೆಕಾಯಿನ ಈರುಳ್ಳಿ ಹುರಿದಿರೋ ಅಂಥ ಅದೇ ಕಡಾಯಿಗೆ ಹಾಕಿ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ಹುರಿದಿಟ್ಕೊಳ್ಳೋಣ. ಆಗ ಬೆಂಡೆಕಾಯಿ ನಾವು ಸಾರು ರೆಡಿ ಮಾಡಿದ್ಮೇಲೆ ಸ್ವಲ್ಪನೂ ಅಂಟು ಬರ್ದಿರ ಇರುತ್ತೆ, ಹಾಗೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಸಾರಿನ ಜೊತೆ ಬೆಂಡೆಕಾಯಿ ಕೂಡ. ಇಲ್ಲಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ, 2 ವಿಸಿಲ್ ಕೂಗಿಸಿರೋದು. ಈಗ ಬಿಸಿ ಇರೋವಾಗನೇ ಇದೇ ಬೇಳೆಗೆ ನಾವು ಬೆಂಡೆಕಾಯಿನ ಹಾಕ್ಕೊಳ್ಳೋಣ. ಆಗ ಬೆಂಡೆಕಾಯಿ ಬಿಸಿ ಇರೋದ್ರಿಂದ ಹುರಿದಿರೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ. 1/4 ಸ್ಪೂನ್ ಆಗುವಷ್ಟು ಅರಿಶಿನ, 1.5 ಸ್ಪೂನಷ್ಟು ಖಾರದ ಪುಡಿ, ಧನಿಯಾ ಮತ್ತು ಖಾರದ ಪುಡಿ ಮನೆಯಲ್ಲೇ ರೆಡಿ ಮಾಡಿರೋವಂಥದ್ದು, 1.5 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 3ರಿಂದ 4 ನಿಮಿಷ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಬೆಂಡೆಕಾಯಿ ಹಾಗೆ ಬೇಳೆ 2 ಬಿಸಿ ಇರೋದ್ರಿಂದ ಬೇಗನೆ ಬೇಯ್ಕೊಳ್ಳುತ್ತೆ. ಅರ್ಧ ಬೆಂದ ಮೇಲೆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲೆ ಜೊತೆಗೆ ಮತ್ತೆ ಸ್ವಲ್ಪ ನಾವು ಕುದಿಸಿದಾಗ ಬೆಂಡೆಕಾಯಿ ಸಾಫ್ಟ್ ಆಗುತ್ತೆ. ಅದೇ ಮಿಕ್ಸಿ ಜಾರ್ಗೆ ಮತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದಕ್ಕೇ ಸೇರಿಸ್ಕೊಂಡು ಮಸಾಲೆ ಹಸಿ ವಾಸನೆ ಹೋಗೋ ಥರ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಸ್ಟವನ್ನು ಆಫ್ ಮಾಡಿ ಒಂದು ಚಿಕ್ಕ ಕಡಾಯಿಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ, 1/4 ಸ್ಪೂನ್ ಆಗೋಷ್ಟು ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಅರ್ಧ ಈರುಳ್ಳಿ, ಸ್ವಲ್ಪ ಕರಿಬೇವನ್ನು ಹಾಕಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಸಾರು ನಾವು ಚೆನ್ನಾಗಿ ಒಂದು 5 ನಿಮಿಷ ಕುದಿ ಬಂದಮೇಲೆ ಸ್ಟವನ್ನು ಆಫ್ ಮಾಡಿದ್ಮೇಲೆ ಒಗ್ಗರಣೆನ ಸಾರಿನ ಜೊತೆ ಸೇರಿಸ್ಕೋಬೇಕು. ಮತ್ತು ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿ ನಾವು ತುಂಬ ಕಡಿಮೆ ಟೈಮಲ್ಲಿ ಈ ಥರ ಮಸಾಲೆ ಸಾರನ್ನು ರೆಡಿ ಮಾಡಿದ್ರೆ ಅನ್ನದ ಜೊತೆಗೆ ಹಾಗೆ ಮುದ್ದೆ ಜೊತೆಗೇ ತುಂಬ ರುಚಿಯಾಗಿರುತ್ತೆ. ಮತ್ತು ಬೆಂಡೆಕಾಯಿ ಸ್ವಲ್ಪನೂ ಅಂಟು ಬರ್ದಿರ ಇರುತ್ತೆ. ತುಂಬ ಇಷ್ಟಪಟ್ಟು ತಿನ್ನೋ ಥರ ರೆಡಿ ಮಾಡ್ಕೋಬೋದು. ನೋಡಿದ್ರಲ್ಲ, ತುಂಬ ಕಡಿಮೆ ಟೈಮಲ್ಲಿ ನಾವು ಬೆಂಡೆಕಾಯಿ ಮಸಾಲೆ ಸಾರನ್ನು ರೆಡಿ ಮಾಡ್ಕೋಬೋದು. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.